ಏನು ಗೃಹಲಕ್ಷ್ಮಿಯರಿಗೆ ಮತ್ತೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ? ಹೌದು, ಬಾಕಿ ಕಂತು ಗೃಹಲಕ್ಷ್ಮಿಯರಿಗೆ ಬ್ಯಾಂಕ್ಗೆ ಬಂದು ಜಮೆ ಆಗ್ತಾ ಇದೆ. ನಿಮ್ಮ ಅಕೌಂಟ್ಗೆ ಬಂದಿಲ್ವಾ? ಹಾಗಾದ್ರೆ ಯಾರ ಅಕೌಂಟ್ಗೆ ಹಣ ಬರುತ್ತೆ, ಯಾವ ಅಕೌಂಟ್ಗೆ ಹೊಸ ನಿಯಮಗಳು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಯರು ವಿಡಿಯೋ ತಪ್ಪದೆ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಮತ್ತೆ ಪ್ಲಾಸ್ಟಿಕ್ ನೋಟ್ ಗಳನ್ನ ತರಲು RBI ಕೇಂದ್ರ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈಗಿದ್ದ ನೋಟುಗಳ ಕತೆ ಏನಾಗುತ್ತೆ? ಮತ್ತೆ ನೋಟ್ಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತಾ? ಇದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ಪ್ರತಿಯೊಬ್ರು ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತೆ ಗ್ಯಾಸ್ ಸಿಲಿಂಡರ್ ಇದ್ದವರು, PNG ಕನೆಕ್ಷನ್ ಇದ್ದವರಾಗಿರ್ಬೋದು, ಮನೆ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದವರು, ಹೋಟೆಲ್ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದವರಿಗೂ ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಮತ್ತೆ ಈಗ ಬೆಲೆ ಪರಿಷ್ಕರಣೆ ಮಾಡಲಾಗಿದ್ದು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಹೊಸ ನಿಯಮಗಳು, ಈ ತಪ್ಪು ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಕೂಡ ಇರೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅದನ್ನು ಕೂಡ ನೋಡೋಣ. ಇನ್ನು 3ನೇ ತಾರೀಕು ಬುಧವಾರ ಸಂಜೆ 4:05 DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಹೊಂದಿದ್ದ ಗ್ರಾಹಕರಿಗೂ ಕೂಡ 2 ದೊಡ್ಡ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು. ಒಂದು ಕೇಂದ್ರ ಸರ್ಕಾರದಿಂದ, ಒಂದು ರಾಜ್ಯ ಸರ್ಕಾರದಿಂದ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಹೀಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ರೇಷನ್ ಕಾರ್ಡ್ ಇದ್ದವರು, ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಬಹುದು. ನಿಮಗೆ 30ನೇ ಕಂತು ಹಣ ಜಮೆ ಆಗಿದೆಯಾ? ಯಾಕಂದ್ರೆ 31ನೇ ಕಂತು ಹಣ ಈಗ ಬಿಡುಗಡೆ ಆಗಿದ್ದು, ಅದು ಕೂಡ ನಿಮ್ಮ ಅಕೌಂಟ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಜಮೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ನೀವು. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಇಲ್ಲಿವರೆಗೂ 30ನೇ ಕಂತಿನವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, ಜಮೆ ಕೂಡ ಅಕೌಂಟ್ಗೆ ಆಗಿರುವಂತದ್ದು. ಹೌದು, ಈಗಾಗಲೇ 80% ಗೃಹಲಕ್ಷ್ಮಿಯರಿಗೆ 30ನೇ ಕಂತು ಹಣ ಬಂದಿದೆ. ಅಲ್ಲಲ್ಲಿ ಕೆಲವರಿಗೆ ಇನ್ನೂ ಕೂಡ 30ನೇ ಕಂತು ಹಣ ಬಂದಿರ್ಲಿಕ್ಕಿಲ್ಲ. ಆದ್ರೆ ನೋಡಿ ವೀಕ್ಷಕರೇ, ಯಾರು ಕೂಡ ಚಿಂತೆ ಮಾಡಬಾರದು. ಯಾರಿಗೆಲ್ಲ ಹಣ ಬಂದಿರಲ್ಲ ನೋಡಿ, ಅವ್ರಿಗೂ ಕೂಡ ಇದೇ ಒಂದು 10ನೇ ತಾರೀಕಿನ ಒಳಗೆ ಹಣ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಯಾವಾಗ ಸರ್ಕಾರ ಹಣ ಹಾಕಿರುತ್ತೆ ನೋಡಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ 12-14 ದಿನ ಬೇಕಾಗುತ್ತೆ. ಇದರಲ್ಲಿ ಕೆಲವರ ಅಕೌಂಟ್ಗೆ ಹಣ ಜಮೆ ಆಗಿರಲ್ಲ, ಕೆಲವರಿಗೆ ಜಮೆ ಆಗಿರುತ್ತೆ. ಜಮೆ ಆಗಿಲ್ಲ ಅಂದವರಿಗೆ ಏನ್ ಮಾಡ್ತಾರಂದ್ರೆ ಒಟ್ಟಿಗೆ 2 ಕಂತು 4,000 ರೂಪಾಯಿನ ಜಮೆ ಮಾಡ್ತಾರೆ. ಅಂದ್ರೆ 2,000 ರೂಪಾಯಿ ಜಮೆ ಮಾಡ್ತಾರೆ. ಮತ್ತೆ 2-3 ದಿನ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಜಮೆ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಇದೇ ತರ ಆಗಿತ್ತು. ಮಾರ್ಚ್ ತಿಂಗಳಲ್ಲಿ ಕೆಲವರಿಗೆ 2 ಬಾರಿ ಹಣ ಜಮೆ ಆಗಿದೆ. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಕೆಲವರಿಗೆ ಹಣ ಜಮೆ ಆಗಿಲ್ಲ, ಕೆಲವರಿಗೆ ಮಾತ್ರ ಆಗಿರುವಂತದ್ದು. ಅಂತವರಿಗೆ ಮೇ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗಿದೆ. ಇನ್ನು ಯಾರಿಗೆಲ್ಲ ಈ 2 ತಿಂಗಳು ಹಣ ಬಂದಿಲ್ಲ, ಅವರಿಗೆ ಈ ಒಂದು ಜೂನ್ ತಿಂಗಳು 10ನೇ ತಾರೀಕಿನ ಒಳಗೆ ಹಣ ಜಮೆ ಆಗೋ ನಿರೀಕ್ಷೆ ಇರುವಂತದ್ದು. ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಕೆಲವೊಮ್ಮೆ 1 ತಿಂಗಳು ಹಣ ಲೇಟ್ ಆಗಿನೂ ಕೂಡ ಬರಬಹುದು, ಆದ್ರೆ ಬಂದೇ ಬರುತ್ತೆ. ಒಟ್ಟಿಗೆ 2,000 ರೂಪಾಯಿ ಹಾಗೆ 2 ಬಾರಿ 2-3 ದಿನದಲ್ಲಿ ಗ್ಯಾಪ್ ಅಲ್ಲಿ ಜಮೆ ಮಾಡ್ತಾರೆ. ಸೊ ಇಲ್ಲಿ ಯಾರು ಕೂಡ ಗಾಬರಿ ಆಗಬಾರದು. ಹೀಗಾಗಿ ನೀವು DBT ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮೊದಲೇ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ದೇನಾದ್ರೂ ಮತದಾನದ ಹಕ್ಕು ಹೋದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಪಿಂಚಣಿ ಸೌಲಭ್ಯ ಸಿಗೋದಿಲ್ಲ ಅಂತ ಮೊದಲೇ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ನೋಡಿ, ಈಗ ಜೂನ್ 20ನೇ ತಾರೀಕಿನಿಂದ SIR ಪ್ರಕ್ರಿಯೆ ಶುರು ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಅಂದ್ರೆ ಮತದಾರರ ಚೀಟಿ ಪರಿಷ್ಕರಣೆ ಮಾಡೋದು, ಅಂದ್ರೆ ನಕಲಿ ಮತದಾರರನ್ನ ತೆಗೆದು ಹಾಕೋದಾಗಿರ್ಬೋದು, ಹೊಸದಾಗಿ ಮತದಾರರನ್ನ ಸೇರ್ಪಡೆ ಮಾಡೋದು, ಮತ್ತೆ ಯಾರಾದ್ರೂ ಇಲ್ಲಿ ಡೂಪ್ಲಿಕೇಟ್ ಮತದಾರರಿದ್ರೆ ಅವರನ್ನು ತೆಗೆದು ಹಾಕೋದು. ಆದ್ರೆ ಇಲ್ಲಿ ಯಾರಾದ್ರೂ SIR ಅಲ್ಲಿ ತಪ್ಪು ಮಾಹಿತಿ ಕೊಟ್ರೆ, ಅವ್ರದ್ದು ಏನಾದ್ರೂ SIR ಇಂದ ಹೆಸರು ಹೋದ್ರೆ, ಅಂದ್ರೆ ಅವರದ್ದು ಮತದಾನದ ಹಕ್ಕು ಹೋದ್ರೆ, ವೋಟರ್ ID ಬ್ಯಾನ್ ಆದ್ರೆ ಅವರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತ್ತೆ ಅವರ ಒಂದು ರೇಷನ್ ಕಾರ್ಡ್, ಅನ್ನಭಾಗ್ಯ ಫಲಾನುಭವಿಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಅನ್ವಯವಾಗುತ್ತೆ. ಮತದಾನದ ಹಕ್ಕು ಹೋದ್ರೆ ನಿಮಗೆ ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗಿದೆ. ಇದು ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಯಾರಿಗೆ ಹಣ ಬರೋದಿಲ್ಲ ಅಂದ್ರೆ ಒಂದೇ ಮನೆಯಲ್ಲಿ 2 ಜನ ಗೃಹಲಕ್ಷ್ಮಿಯರು ಇದ್ರೆ ಅಂತವರ ಅಕೌಂಟ್ಗೂ ಕೂಡ ಹಣ ಬರಲ್ಲ. ಕೇವಲ ಒಂದು ಮನೆಗೆ ಒಬ್ಬರು ಯಜಮಾನಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡೋದಾಗಿ ಸರ್ಕಾರ ಮೊದಲೇ ಘೋಷಣೆ ಮಾಡಿತ್ತು. ಆದ್ರೆ ಕೆಲವರು 2-3 ಗೃಹಲಕ್ಷ್ಮಿಯರು ಒಂದೇ ಮನೆಯಲ್ಲಿ ಇರೋದು ಕೂಡ ಈಗ ಪತ್ತೆ ಹಚ್ಚಲಾಗಿದೆ. ಅಂತವರ ಅಕೌಂಟ್ಗೂ ಕೂಡ ಹಣ ಹಾಕೋದಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಮುಖ್ಯವಾಗಿ ಇಂಪಾರ್ಟೆಂಟ್, ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಾ ಇದ್ದವರು, ಗೃಹಲಕ್ಷ್ಮಿಯರಾಗಿರ್ಲಿ, ಗೃಹಲಕ್ಷ್ಮಿಯರ ಯಜಮಾನರು ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಇನ್ ಮುಂದೆ ಹಣ ಬರೋದಿಲ್ಲ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಬಯೋಮೆಟ್ರಿಕ್ ಅನ್ನ ಕಡ್ಡಾಯ ಮಾಡ್ತಾ ಇದ್ದಾರೆ. ಅಂದ್ರೆ 1 ಟೈಮ್ ಬಯೋಮೆಟ್ರಿಕ್ ಕೊಟ್ಟು ಈ ಒಂದು ಯೋಜನೆಗೆ ನೀವು ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗಿ ಬರಬಹುದು. ಅಂದ್ರೆ ಬಯೋಮೆಟ್ರಿಕ್ ಕೊಟ್ಟವರು ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪ್ರತಿ ತಿಂಗಳು ಪಡ್ಕೋತಾರೆ. ಯಾರು ಬಯೋಮೆಟ್ರಿಕ್ ಹೆಬ್ಬಟ್ಟು ಗುರುತು ಕೊಡಲ್ಲ ಅವರಿಗೆ ಹಣ ಬರೋದು ಬಂದ್ ಆಗಬಹುದು. ಇನ್ನು ವೀಕ್ಷಕರೇ, ಮತ್ತೆ ನಮ್ಮ ಭಾರತದಲ್ಲಿ
ಹೊಸ ಪ್ಲಾಸ್ಟಿಕ್ ನೋಟ್ಗಳು ಅಥವಾ ಪಾಲಿಮರ್ ನೋಟುಗಳನ್ನು ತರಲು ಕೇಂದ್ರ ಸರ್ಕಾರ ಮತ್ತು RBI ಚಿಂತನೆ ಶುರು ಮಾಡಿದೆಯಂತೆ. ಹೌದು, ಮನೆಯಲ್ಲಿ ನೋಟ್ ಇಟ್ಟವರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಈಗ ಹೊಸ ನೋಟುಗಳು ಹಾಳಾಗೋ ಭಯ ಬೇಡ. ಕಾಗದದ ಬದಲು ಪಾಲಿಮರ್ ನೋಟು ಮುದ್ರಿಸಲು ಸರ್ಕಾರ ಆಲೋಚನೆ ಶುರು ಮಾಡಿದೆ. ಹೌದು ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ನಮ್ಮ ಭಾರತ ದೇಶದ 5 ದೊಡ್ಡ ನಗರಗಳಲ್ಲಿ ಅಂದ್ರೆ ವಿವಿಧ ಹವಾಮಾನ ವಲಯಗಳನ್ನ ಆಧರಿಸಿ 10 ರೂಪಾಯಿದು 20 ರೂಪಾಯಿ ಮುಖಬೆಲೆಯ ಪಾಲಿಮರ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಚಲಾವಣೆಗೆ ತರಲು ಸಿದ್ಧತೆಗಳು ಈಗಾಗಲೇ ಶುರುವಾಗಿವೆ. ಅಂದ್ರೆ ಈಗಿರುವ ಹಳೆ ನೋಟುಗಳು ಕೂಡ ಇರುತ್ತೆ, ಆ ನೋಟುಗಳನ್ನು ಕೂಡ ಪರಿಚಯ ಮಾಡಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಚೆಕ್ ಮಾಡ್ತಾರೆ ಇದು ಯಾವ ತರ ವರ್ಕ್ ಆಗ್ತಾ ಇದೆ ಅಂತ. ಅವಾಗ ಇದು ಒಳ್ಳೆ ರೀತಿಯಲ್ಲಿ ವರ್ಕ್ ಆದ್ರೆ 10 ರೂಪಾಯಿ 20 ರೂಪಾಯಿ ಮೇಲೆ ಮುಂದಿನ ಬರೋ ದಿನಗಳಲ್ಲಿ 100 ರೂಪಾಯಿ 200 ರೂಪಾಯಿದು ಅದೇ ತರ 500 ರೂಪಾಯಿ ನೋಟುಗಳು ಕೂಡ ಪ್ಲಾಸ್ಟಿಕ್ ನೋಟ್ಗಳಾಗಿ ಕನ್ವರ್ಟ್ ಆಗಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಇರುವ ನೋಟುಗಳನ್ನ ಬ್ಯಾನ್ ಮಾಡೋದಿಲ್ಲ. ತುಂಬಾ ಕಡೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಟ್ ಬ್ಯಾನ್ ಆಗ್ಬಿಡುತ್ತೆ ಎಂಬ ಒಂದು ಸುಳ್ಳು ಸುದ್ದಿ ಹರಡಾಡ್ತಾ ಇದೆ. ಸೊ ಯಾರು ಕೂಡ ಇದ್ರ ಬಗ್ಗೆ ಗಾಬರಿ ಮತ್ತು ಚಿಂತೆ ಮಾಡಬಾರದು ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಭಾರತದಲ್ಲಿ ಕಾಗದದ ನೋಟುಗಳ ಸರಾಸರಿ ಆಯಸ್ಸು ತುಂಬಾ ಕಡಿಮೆ ಇದೆ. ಆದ್ರೆ ಈ ತರ ಪ್ಲಾಸ್ಟಿಕ್ ಪಾಲಿಮರ್ ನೋಟುಗಳ ಕಾಗದದ ನೋಟುಗಳು ತುಂಬಾ ದೀರ್ಘಕಾಲದ ಒಂದು ಬಾಳಿಕೆಯಲ್ಲಿ ಬರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇವುಗಳು ವಾಟರ್ ಪ್ರೂಫ್ ಮತ್ತು ತುಂಬಾ ಸ್ವಚ್ಛವಾಗಿರುತ್ತೆ ಅಂತಾನೂ ಕೂಡ ನಾವು ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ನೋಡಿ, DK ಶಿವಕುಮಾರ್ ಸರ್ ಅವರು ಇದೇ ಒಂದು ಜೂನ್ 3ನೇ ತಾರೀಕು ಬುಧವಾರ ಸಂಜೆ 4:05 ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಹೌದು, ಅಧಿಕೃತವಾಗಿ ಈಗಾಗಲೇ ಆ CLP ಸಭೆಯಲ್ಲೂ ಕೂಡ ಇವರ ಒಂದು ಹೆಸರನ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯ ನಾಯಕನಾಗಿ ಈಗಾಗಲೇ DK ಶಿವಕುಮಾರ್ ಅವರ ಹೆಸರು ಘೋಷಣೆ ಆಗಿದೆ. ಇನ್ನು ಒಂದೇ ಒಂದು ಸ್ಟೆಪ್ ಅಂತ ಹೇಳ್ಬಹುದು, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಈಗ ಮೊದಲ ಹಂತದಲ್ಲಿ 8 ರಿಂದ 10 ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಆಗಲಿದೆ. 15 ದಿನ, 1 ತಿಂಗಳ ಒಳಗೆ ಸಂಪುಟದ ವಿಸ್ತರಣೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ನೋಡಿ ಮೊದಲಿಗೆ ಹೇಳ್ಬೇಕಂದ್ರೆ ಈಗ ಹೊಸ ಮುಖ್ಯಮಂತ್ರಿ ಆಗಿರೋದ್ರಿಂದ DCM ಎಷ್ಟು ಜನ ಇರ್ತಾರೆ, ಮಂತ್ರಿಗಳು ಎಷ್ಟು ಜನ ಎಂಬುದು ಇನ್ನೂ ಕೂಡ ಫೈನಲ್ ಆಗಿಲ್ಲ ಅಂತ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತಿಳಿಸಿರುವಂತದ್ದು. ಆದ್ರೆ ಒಂದು ಕಡೆಗೆ ಈಗಾಗಲೇ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತೆ DK ಶಿವಕುಮಾರ್ ಸರ್ ಅವರು ದೆಹಲಿಗೆ ಪ್ರಯಾಣ ಕೂಡ ಇಲ್ಲಿ ಮಾಡಿರುವಂತದ್ದು. ಯಾಕಂದ್ರೆ DCM ಸ್ಥಾನದ ಕುರಿತಾಗಿರ್ಬೋದು. ಇನ್ನು ಈಗ KPCC ಅಧ್ಯಕ್ಷರು DK ಶಿವಕುಮಾರ್ ಸರ್ ಆಗಿದ್ರು, ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಅವರ ಒಂದು ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ KPCC ಸ್ಥಾನಕ್ಕೆ. ಆ ಒಂದು KPCC ಸ್ಥಾನದ ಅಧ್ಯಕ್ಷರು ಯಾರಾಗ್ತಾರೆ, DCM ಯಾರಾಗ್ತಾರೆ, ಮಂತ್ರಿಗಳು ಎಷ್ಟು ಜನ ಇರ್ತಾರೆ, ಯಾವ ಖಾತೆ ಯಾವ ಸಚಿವರಿಗೆ ಸಿಗುತ್ತೆ, ಇದೆಲ್ಲ ಕೂಡ ಚರ್ಚೆ ಮಾಡಲೆಂದೇ ದೆಹಲಿ ಹೈಕಮಾಂಡ್ ನ ಭೇಟಿಯಾಗಲು ಮತ್ತೊಮ್ಮೆ ಈಗಾಗಲೇ DK ಶಿವಕುಮಾರ್ ಸರ್ ಆಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು ಈಗಾಗಲೇ ಒಂದು ಹೊರಟಿರುವಂತದ್ದು ವೀಕ್ಷಕರೇ. ಈಗ ಬನ್ನಿ ಕೊನೆಯದಾಗಿ ಗ್ಯಾಸ್ ಸಿಲಿಂಡರ್ ಇದ್ದವರೆಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮೊದಲಿಗೆ ಹೇಳ್ಬೇಕಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಭರ್ಜರಿ ಏರಿಕೆ ಆಗಿರುವಂತದ್ದು ವೀಕ್ಷಕರೇ. ಹೌದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ 1ನೇ ತಾರೀಕಿಗೆ ಪರಿಷ್ಕರಣೆ ಮಾಡಲಾಗಿದ್ದು ಬರೋಬ್ಬರಿ 19 kg ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ 46 ರೂಪಾಯಿ ಏರಿಕೆ ಮಾಡಲಾಗಿದೆ. ಈ ಮೂಲಕ 3198 ರೂಪಾಯಿಗೆ ಜಿಗಿದಿದೆ ಬೆಲೆ ಅಂತ ಹೇಳ್ಬೋದು. ಮತ್ತೆ ಹೋಟೆಲ್ ಉದ್ಯಮಿಗಳಿಂದ ಬೆಲೆ ಏರಿಕೆ ಮಾಡೋ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ಕಡೆಗೆ ಕಾರ್ಮಿಕರ ಕನಿಷ್ಠ ವೇತನ ಕೂಡ 60% ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಈಗ ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಏರಿಕೆ ಮಾಡಿದ್ದು ಇದು ಹೋಟೆಲ್ ಗ್ರಾಹಕರಿಗೆ ಕೆಂಗಣಿಗೆ ಗುರಿಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಇನ್ನೊಂದು ಕಡೆಗೆ ಹೋಟೆಲ್ ಮಾಲೀಕರು ಕೂಡ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಶುರು ಮಾಡಿದ್ದಾರೆ. ಬೆಲೆ ಏರಿಕೆ ತುಂಬಾನೇ ಆಯ್ತು ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂತದ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ ಯಾವುದೇ ರೀತಿ ಬೆಲೆ ಏರಿಕೆ ಆಗಿಲ್ಲ. ನೋಡಿ, 915 ರೂಪಾಯಿ ಬೆಲೆ ಯಥಾಸ್ಥಿತಿ ಕಾಯ್ದುಕೊಂಡಿರುವಂತದ್ದು. ಆದ್ರೆ ಕೆಲವರು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಗಳನ್ನ ಹೋಟೆಲ್ಗಳಲ್ಲಿ ಬಳಸ್ತಾ ಇದ್ದಾರೆ. ನೋಡಿ, 19 kgದು ಬೆಲೆ 3198, 14 kg ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆ 915 ರೂಪಾಯಿ. ಆದ್ರೆ ಕೆಲವರು ಇದೇ ಒಂದು ಬಂಡವಾಳ ಮಾಡಿಕೊಂಡು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ಅಂಗಡಿಗಳಲ್ಲಿ ಬಳಸ್ತಾ ಇದ್ದಾರೆ. ಈ ತರ ಮಾಡಿದ್ದಾದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ, ಅವರ ಗ್ಯಾಸ್ ಕನೆಕ್ಷನ್ ಬಂದ್ ಆಗುತ್ತೆ, ಅವರಿಗೆ ಭಾರಿ ದಂಡ ಮತ್ತು ಇದು ಶಿಕ್ಷಾರ್ಹ ಅಪರಾಧ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ಇದ್ದವರು ಕೂಡ ತಮ್ಮ ಒಂದು ಹತ್ತಿರ ಇರುವ ಗ್ಯಾಸ್ ಕನೆಕ್ಷನ್ ಅನ್ನ ವಾಪಸ್ ಕೊಡ್ಬೇಕಂತ ಹೇಳಲಾಗಿದೆ. ಅಂದ್ರೆ ಒಂದೇ ಮನೆಯಲ್ಲಿ LPG ಮತ್ತು PNG ಪೈಪ್ ಲೈನ್ ನ್ಯಾಚುರಲ್ ಗ್ಯಾಸ್ ಎರಡೂ ಕೂಡ ಇದ್ರೆ, ಎರಡು ಸಂಪರ್ಕ ಇದ್ರೆ ಇದನ್ನ ಒಂದು ಬಂದ್ ಮಾಡ್ತಾರೆ. ಅಂದ್ರೆ ನಿಮ್ದು ಒಂದು ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಬಂದ್ ಮಾಡ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. PNG ಸಂಪರ್ಕ ಸಕ್ರಿಯಗೊಂಡ 30 ದಿನಗಳ ಒಳಗಾಗಿ ಗ್ರಾಹಕರು ತಮ್ಮಲ್ಲಿರುವ LPG ಸಿಲಿಂಡರ್ ಸಂಪರ್ಕವನ್ನ ವಾಪಸ್ ಮಾಡಲೇಬೇಕು. ಇದು ಕಡ್ಡಾಯ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇದಕ್ಕೆ 30 ದಿನಗಳ ಗಡುವನ್ನ ಕೊಡಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇನ್ನು ವೀಕ್ಷಕರೇ, ಸಿಲಿಂಡರ್ಗೂ ಕೂಡ ಆಧಾರ್ ಕಾರ್ಡ್ KYC ಮಾಡಿಸೋದು ಕಡ್ಡಾಯ ಮಾಡಿದ್ದಾರೆ. OTP ಆಧಾರಿತ ವಿತರಣೆ ಇನ್ ಮುಂದೆ ಕಡ್ಡಾಯ ಕೂಡ ಇಲ್ಲಿ ಮಾಡಿರುವಂತದ್ದು. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ನಿಮಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಪ್ಪ ಅಂದ್ರೆ ನೋಡಿ, ಈಗ ಮೊದಲಿಗೆ ಹೇಳ್ಬೇಕಂದ್ರೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಒಂದು ಕಡೆಗೆ, ಕೇಂದ್ರ ಸರ್ಕಾರದಿಂದ
2 ತಿಂಗಳದ್ದು ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಕೆಲವರಿಗೆ ವಿತರಣೆ ಆಗಿಲ್ಲ, ಅವರಿಗೆ ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಕೆಲವರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತೇ ಇರ್ಲಿಕ್ಕಿಲ್ಲ. ಕೆಲವರು ಕೇವಲ ಮೇ ತಿಂಗಳದ್ದು ಮಾತ್ರ ಪಡಿತರ ಪಡೆದುಕೊಂಡಿದ್ದಾರೆ, ಜೂನ್ ತಿಂಗಳದ್ದು ಪಡೆದುಕೊಂಡಿಲ್ಲ. ಕರ್ನಾಟಕ ಸರ್ಕಾರದ ಪಡಿತರ ವಿತರಣೆ ಮೇ ತಿಂಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಆಗಿಲ್ಲ ಅಂತಾನೂ ಕೂಡ ಇಲ್ಲಿ ಪಡಿತರ ಚೀಟಿದಾರರು ಮೀಡಿಯಾಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಇದಕ್ಕೆ ಉತ್ತರ ಕೊಟ್ಟಿರೋ ಸಚಿವರು KH ಮುನಿಯಪ್ಪ ಸರ್ ಅವರು ಕೂಡ ಹೇಳಿದ್ದಾರೆ, ಯಾರಿಗೆಲ್ಲ ಕರ್ನಾಟಕ ಸರ್ಕಾರದ ಪಾಲಿನ ಆಹಾರ ಧಾನ್ಯಗಳು ಸಿಕ್ಕಿಲ್ಲ ನೋಡಿ ಪಡಿತರ ಚೀಟಿದಾರರಿಗೆ, ಅವರಿಗೆ ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತೀವಿ. ಇಂದಿರಾ ಕಿಟ್ಗೂ ಕೂಡ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ನಮಗೆ ಹಳೆ ಪಡಿತರ ವಿತರಣೆ ಮಾಡಿದ್ರೆ ಇಂದಿರಾ ಕಿಟ್ ಕೊಡಲ್ವಾ ಎಂಬ ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಇಂದಿರಾ ಕಿಟ್ ಕೂಡ ವಿತರಣೆ ಆಗುತ್ತೆ. ನಿಮಗೆ ಹಳೆ ಪಡಿತರ ಏನಾದ್ರೂ ಬಾಕಿ ಇದ್ರೆ, ವಿತರಣೆ ಮಾಡೋದು ಬಾಕಿ ಇದ್ರೆ ಅಲ್ಲಿ ನಿಮ್ದು ಎಲ್ಲ ಅಪ್ಡೇಟ್ ಇರುತ್ತಲ್ಲ, ಸೊ ಅಲ್ಲಿ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬಾಕಿ ಪಡಿತರ ಕೂಡ ವಿತರಣೆ ಮಾಡ್ತೀವಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಯಾರೆಲ್ಲ ಜೂನ್ ತಿಂಗಳದ್ದು ಪಡಿತರ ರಾಗಿ ಮತ್ತು ಅಕ್ಕಿ, ಕೇಂದ್ರ ಸರ್ಕಾರದ BPL ಕಾರ್ಡ್ ಗ್ರಾಹಕರಿಗೆ 2 kg ಅಕ್ಕಿ, 3 kg ರಾಗಿಯನ್ನ ವಿತರಣೆ ಮಾಡಬೇಕಾಗಿತ್ತು. ಆದ್ರೆ ಕೆಲವರಿಗೆ ಮಾಡಿದ್ದಾರೆ, ಕೆಲವರಿಗೆ ಮಾಡಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಹೀಗಾಗಿ ಅವರಿಗೆ ಜೂನ್ ತಿಂಗಳಲ್ಲಿ ಮಾಡ್ತಾರೆ. ಇನ್ನು ಇಂದಿರಾ ಕಿಟ್ ವಿತರಣೆ ಕೂಡ ಜೂನ್ ತಿಂಗಳಲ್ಲಿ ಶುರುವಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಈಗ DK ಶಿವಕುಮಾರ್ ಸರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಇದ್ರ ಬಗ್ಗೆ ಏನಾದ್ರೂ ಅಧಿಕೃತ ಅಪ್ಡೇಟ್ ಬರುತ್ತಾ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಸರ್ಕಾರದಲ್ಲಿ ಬದಲಾವಣೆ ಆಗಿರೋದ್ರಿಂದ, ಮುಖ್ಯಮಂತ್ರಿ ಬದಲಾವಣೆ ಆಗಿರೋದ್ರಿಂದ ಈ ಯೋಜನೆಗಳು ಮತ್ತೆ ಸ್ವಲ್ಪ ವಿಳಂಬವಾಗುತ್ತಾ ಅಥವಾ ಅಂದುಕೊಂಡಂತೆ ಈಗ ವಿತರಣೆ ಪ್ರಾರಂಭವಾಗುತ್ತಾ ಎಲ್ಲ ಕೂಡ ಕಾದು ನೋಡ್ಬೇಕಾಗಿದೆ. ನೋಡಿ, ಒಂದು ಕಡೆಗೆ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಮತ್ತು ಆಹಾರ ಸಚಿವರು KH ಮುನಿಯಪ್ಪ ಅವರು ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು. ಜೂನ್ ತಿಂಗಳಲ್ಲಿ ವಿತರಣೆ ಆಗ್ಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಈ ಯೋಜನೆ ವಿಳಂಬವಾಗುತ್ತಾ ಅಥವಾ ಈಗ ವಿತರಣೆ ಮಾಡ್ತಾರಾ, ಇದಕ್ಕೆ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.